ಗೊತ್ತಾಯ್ತಾ? ಶಬ್ದ ಕೇಳಿದ ಕೂಡಲೇ ಆ ಕಡೆ ಓಡ್ತಿದ್ಯಲ್ಲ, ಅದೇ ಜೂತ ಅಲ್ವಾ? ನೋಡು, ಜೂತ ಅಂದಾಕ್ಷಣ ಬಾಯಿ ಕಿವಿವರೆಗೆ ಹೋಯ್ತು. ಹೌದಪ್ಪ ಅಲ್ಲ, ಕುಲ ಸಹದೇವರನ್ನ ಆಯ್ಕೆ ಮಾಡಿದ್ರೆ ಅವರು ಬರ್ತಾರೆ. ಇದ್ದಾರ? ಇದ್ದಾರೆ ಇದ್ದಾರೆ, ಆ ಕಡೆಯಲ್ಲಿದ್ದಾರೆ, ಬರ್ತಾರೆ ಎನ್ನುವಾಗ ಹೇಳ್ತಾ ಇದ್ದಾರೆ ಅವರು. ಯಾವ ಪ್ರಸಂಗದಲ್ಲೂ ಇದೇ ಮಾತು ಹೇಳೇ ಕಳೆದ್ರೆ ಬಿಟ್ಟು ಒಂದ್ಸಾರಿಯೂ ತರಲಿಲ್ಲ ಅವರು. ಅಲ್ಲ, ಹೋಗ್ಲಿ ಬಿಡು. ಹೇಳ, ಎಂತದ್ದು? ನಿನ್ನ ಬಾಯಲ್ಲೇ ಕೇಳುವ ಕುತೂಹಲ ನನಗೆ. ಹೌದು, ಇದು ಮಾತ್ರ ಪ್ರಸಂಗ ಮುಗಿಯೋ ತನಕ ನನ್ನ ಬಾಯಲ್ಲೇ ಕೇಳುದು. ನಿನ್ನ ಬಾಯಲ್ಲೇ ಕೇಳಬೇಕು. ಸರಿ ಸರಿ. ಎನ್ನುವಾಗ ಹೇಳ್ತಾ ಇದ್ದಾನೆ. ತಮ್ಮ ಅವಲ್ಲೇ ಅವ ಅಷ್ಟೇ ಸಾಕು. ಹೌದಾ? ಹೆಚ್ಚಿಗೆ ಮಾತಾಡ್ಲಿಕ್ಕೆ ಕೊಟ್ಟರೆ ನಮ್ಮ ಭಾಷೆಯಲ್ಲೇ ಮಾತಾಡಿದ್ರೆ ಸಂತೋಷ. ಹಾಗಾಗಿ ಅಲ್ಲೇ ಇರಲಿ. ಪಾಂಡವರೈವರು ಒಂದಾಗಿ ಬನ್ನಿ. ನಿಮ್ಮೈವರ ಇತಿಶ್ರೀ ಇವತ್ತು ಈ ಕೌರವನಿಂದ ಬನ್ನಿರೋ ಬನ್ನಿ. ಗೌರವೇಶ್ವರ, ನಿನ್ನ ಸಾಮರ್ಥ್ಯವನ್ನ ಯಾರು ಮೆಚ್ಚಲೇಬೇಕು. ಇವತ್ತು ಇದಿರಾಗಿ ಬಂದವ ನೀನಿದ್ದಿ. ಸರಿ, ಮಾತ್ರವೇ ಅಲ್ಲ, ಇದಿರಾಗಿ ಬಂದಿರೋ ಎಲ್ಲರೂ ಎನ್ನುವ ಹಾಗೆ ನಮ್ಮನ್ನ ಕರೆದಾಡ್ತಾ ಇದ್ದಿ. ನೋಡು, ನಾವೈವರು ಒಟ್ಟಾಗಿ ನಿನ್ನೊಡನೆ ಯುದ್ಧಕ್ಕೆ ಬಂದೆವು ಅಂತಾದ್ರೆ ಅದು ಧರ್ಮ ಯುದ್ಧ ಅಂತ ಆಗುವುದಿಲ್ಲ. ಅದು ಧರ್ಮ ಯುದ್ಧ ಎನ್ನುವುದಾಗಿ ಕರೆಸಿಕೊಳ್ಬೇಕು ಅಂತಾದ್ರೆ ಅದಕ್ಕೆ ನಾ ಆಯ್ಕೆಯೊಂದನ್ನ ಕೊಡ್ತೇನೆ. ಓಹೋ, ಅದು ಹೇಗೆ? ಹೇಗೆ? ನಮ್ಮ ಐವರಲ್ಲಿ ನೀನೊಬ್ಬರನ್ನ ಆಯ್ಕೆ ಮಾಡಿಕೊಳ್ಬೇಕು. ಅಂದ್ರೆ ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ನನಗೆ, ನಿನಗೆ. ಆ ಆಯ್ಕೆ ಮಾಡಿಕೊಂಡ ಒಬ್ಬನಲ್ಲಿ ನೀ ಗೆದ್ದೆ ಅಂತಾದ್ರೆ ಇಡೀ ಮೇದಿನಿಯನ್ನ ನಾನು ನಿನಗೆ ಬಿಟ್ಟು ಕೊಡ್ತೇನೆ. ಮತ್ತೆ ಅಷ್ಟು ಮಾತ್ರವೇ ಅಲ್ಲ, ನಾವು ನಾಲ್ವರು ನಿನ್ನ ಪಾದ ಸೇವಕರಾಗಿ ಬರ್ತೇವೆ. ಇದು ಧರ್ಮರಾಜನ ಮಾತು. ಧರ್ಮವಾಕ್ಯವನ್ನ ಯಾವ ಕಾರಣಕ್ಕೂ ಮೀರುವವ ನೀನಲ್ಲ. ಹಾಗಾಗಿ ಇರುವವರು ನೀವು ಐವರು, ನಾನೊಬ್ಬನೇ. ಒಬ್ಬನೇ ಅಂತ ನನಗೆ ಯಾವ ಕಾರಣಕ್ಕೂ ಬೇಸರ ಇಲ್ಲ. ಯಾಕೆ ಗೊತ್ತಾ? ಯಾಕೆ? ನಿಮ್ಮ ಐವರಿಗೆ ನೀರು ಕುಡಿಸುವುದಕ್ಕೆ ಇವತ್ತು ನಾವು ಒಬ್ಬ ಸಾಕು ಅಂತ ಇದ್ದದ್ದು, ಒಬ್ಬ ಸಾಕು ಅಂತಲೇ ಬಂದದ್ದು. ಹಾಗಾಗಿ ಐವರಲ್ಲಿ ಹೋರಾಟ ಮಾಡುವುದು ಬೇಡ, ಒಬ್ಬರನ್ನ ಆಯ್ಕೆ ಮಾಡಿಕೊಳ್ಬೇಕು. ಹೌದು ಅಲ್ವಾ? ಹಾಗಂತ ಇವತ್ತು ನಾನು ಆಯ್ಕೆ ಮಾಡಿಕೊಳ್ಳುವಂತಹ ಯುದ್ಧ ಯಾವುದು ಗೊತ್ತಾ? ಯಾವುದು? ಗದಾ ಯುದ್ಧಕ್ಕೆ ನಿಮ್ಮನ್ನ ಯಾರನ್ನಾದ್ರೂ ಒಬ್ಬರನ್ನ ಆಯ್ಕೆ ಮಾಡಿಕೊಳ್ಳುವಂತದ್ದು. ಯಾರನ್ನ ಆಯ್ಕೆ ಮಾಡಿಕೊಳ್ಳಿ? ಯಾರನ್ನು ಬೇಕಾದ್ರೂ ಆಯ್ಕೆ ಮಾಡಿಕೊಳ್ಬಹುದು. ನಕುಲ ಸಹದೇವರನ್ನ ಆಯ್ಕೆ ಮಾಡಿದ್ರೆ ಅವರು ಬರ್ತಾರೆ. ಇದ್ದಾರ? ಇದ್ದಾರೆ ಇದ್ದಾರೆ, ಆ ಕಡೆಯಲ್ಲಿದ್ದಾರೆ, ಬರ್ತಾರೆ ಎನ್ನುವಾಗ ಹೇಳ್ತಾ ಇದ್ದಾರೆ ಅವರು. ಯಾವ ಪ್ರಸಂಗದಲ್ಲೂ ಇದೇ ಮಾತು ಹೇಳೇ ಕಳೆದ್ರೆ ಬಿಟ್ಟು ಒಂದ್ಸಾರಿಯೂ ತರಲಿಲ್ಲ ಅವರು. ಅಲ್ಲ, ಹೋಗ್ಲಿ ಬಿಡು. ಅವ್ರು ಇದ್ದಾರೆ. ಮತ್ತೆ ಕಾರ್ಯಕ್ಕೆ ಅಥವಾ ಹೋರಾಟಕ್ಕೂ ನೀವೇ ಇಬ್ಬರಾಯ್ತು ಬಿಟ್ಟರೆ ಅವ್ರ ಅಗತ್ಯತೆ ಬೀಳೂ ಇಲ್ಲ. ಹಾಗಾಗಿ ಅವ್ರ ಅನಿವಾರ್ಯತೆ ಇಲ್ಲ. ನಕುಲ ಸಹದೇವರು ಇಲ್ದಿದ್ರೆ ಅರ್ಜುನ ಚಿತ್ತ ಎನ್ನುವಾಗ ಹೇಳ್ತಾ ಇದ್ದಾನೆ. ತಮ್ಮ ಅವಲ್ಲೇ ಅವ ಅಷ್ಟೇ ಸಾಕು. ಹೌದಾ? ಹೆಚ್ಚಿಗೆ ಮಾತಾಡ್ಲಿಕ್ಕೆ ಕೊಟ್ಟರೆ ನಮ್ಮ ಭಾಷೆಯಲ್ಲೇ ಮಾತಾಡಿದ್ರೆ ಸಂತೋಷ. ಹಾಗಾಗಿ ಅಲ್ಲೇ ಇರಲಿ. ಅವ ಬೇಡ. ಇನ್ನು ನಿನ್ನನ್ನು ಆಯ್ಕೆ ಮಾಡಿದ್ರೆ ನಾನು ಬರ್ತೇನೆ. ಯಾರು? ನಾನು. ಯಾರಲ್ಲಿ? ನಿನ್ನಲ್ಲಿ. ಎಷ್ಟೊತ್ತಿಗೆ? ಇಷ್ಟೊತ್ತಿಗೆ. ನೀನು ಯಾಕೋ ಇಷ್ಟು ಸಣ್ಣ ಬಾಯಿಲಿ ಎಷ್ಟು ದೊಡ್ಡ ಮಾತಾಡ್ಬಿಟ್ಯೋ ಧರ್ಮರಾಜ. ಓಹೋ, ಅನುಮಾನವೇ ಇಲ್ಲ. ಅಬ್ಬ, ಉಳಿದಂತಹ ಇವರಲ್ಲಿ ನಾ ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಹೊರಟ್ರೆ ನಾನು ನಿನ್ನಲ್ಲಿ ಯುದ್ಧಕ್ಕೆ. ಧರ್ಮರಾಜ, ಇವತ್ತು ನಾನು ಆಯ್ಕೆ ಮಾಡಿಕೊಂಡಿರುವುದು ಗದಾ ಯುದ್ಧವನ್ನ. ಹೌದಾ? ಹೊರತು ಧನುರ್ವಿದ್ಯೆಯಲ್ಲ ಅಥವಾ ಧನುರ್ಬಾಣಗಳನ್ನಲ್ಲ. ಹಾಗಂತ ನೀ ಯುದ್ಧಕ್ಕಾಗದೇ ಹೋದವನು ಖಂಡಿತ ಅಲ್ಲ. ಮತ್ತೆ ಬಿಳಿಯ ಅಶ್ವವನ್ನ ಏರಿ ಹೋರಾಟಕ್ಕೆ ನೀನು ನಿಂತ್ರೆ ಪ್ರಪಂಚ ಮುಖದಲ್ಲಿ ನಿನ್ನನ್ನು ಗೆಲ್ಲುವಂತಹ ಎಂಟನೆಯ ಬಂಟ ಪ್ರಪಂಚ ಮೂರರಲ್ಲಿಲ್ಲ. ನಾವು ತಿಳಿದಿದ್ದೇವೆ. ಏನು? ಅಲ್ಲದೆ ಹೋದ್ರೆ ಅಸಾಮಾನ್ಯನೆನಿಸಿಕೊಂಡಿರುವಂತಹ ಶಲ್ಯ ಭೂಪತಿಯನ್ನು ಗೆಲ್ಲುವುದಕ್ಕೆ ನಿನ್ನೊಬ್ಬರಿಂದಲ್ಲದೆ ಮತ್ತುಳಿದ ನಾಲ್ವರಲ್ಲಿಯೂ
ಸಾಧ್ಯತೆಗಳಿಲ್ಲ ಎನ್ನುವುದು ತಿಳಿದುಟ್ಟೆ. ಹಾಗಿರುತ್ತಾ ನಾನಿವತ್ತು ಆಯ್ಕೆ ಮಾಡಿಕೊಂಡುವ ಗದಾಯುದ್ಧಕ್ಕೆ ನೀ ಜನ ಅಲ್ಲ. ನಾನು ಹಾಗಂತ ನೀ ಜನವೇ ಅಲ್ವೋ? ಕೆಲವು ಪ್ರಸಂಗಕ್ಕೆ ನೀನಿಲ್ಲದೆ ಆಗುದೇ ಇಲ್ಲ. ಹೌದಾ? ಹೌದೌದು, ಬೇಕೇ ಬೇಕು. ಯಾವ ಪ್ರಸಂಗಕ್ಕೆ? ಯಾವುದಕ್ಕೆ? ಈ ಪೂಜೆ ಮಾಡುವ ಪ್ರಸಂಗಕ್ಕೆ ನೀನೇ. ಓಹೋ. ವಿರಾಟ ನಗರದಲ್ಲಿ ಅದೇ ಕಂಕ ಸನ್ಯಾಸಿಯಾಗಿ ಅಂದ್ರೆ ದೇವರ ಕೋಣೆ ಸೇರ್ಕೊಂಡು ಹರ 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 ಶಂಭೋ ಮಹಾದೇವ ಹೌದಾ ಪೂಜೆ ಮಾಡ್ತಾ ಇದ್ದಂತೆ. ಅದಕ್ಕೊಂದು ಆದೀತು. ಅದು ಅಲ್ಲದೆ ಹೋದ್ರೆ ಇನ್ನೊಂದು ಪ್ರಸಂಗ ಉಂಟು. ಯಾವುದು? ಗಿಡ 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 ಗೊತ್ತಾಯ್ತಾ? ಗಿಡ 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 ಶಬ್ದ ಕೇಳಿದ ಕೂಡಲೇ ಆ ಕಡೆ ಓಡ್ತಿದ್ಯಲ್ಲ, ಅದೇ ಜೂತ ಅಲ್ವಾ? ನೋಡು, ಜೂತ ಅಂದಾಕ್ಷಣ ಬಾಯಿ ಕಿವಿವರೆಗೆ ಹೋಯ್ತು. ಹೌದಪ್ಪ ಅಲ್ಲ? ಅದು ಅಷ್ಟು ಸಂತೋಷದಿಂದ ಪಾಲಿಗೆ ಜೂತ. ಹೌದಾ? ಆ ಪ್ರಸಂಗಕ್ಕೆ, ಅಂತಹ ಪ್ರಕರಣಕ್ಕೆ ನೀನಾದೀತೆ ಬಿಟ್ರೆ ನಮ್ಮಂತಹ ವೀರ ವಿಕ್ರಮಿಗಳೊಡನೆ ಹೋರಾಟಕ್ಕೆ ಅಲ್ಲ, ಗದಾ ಯುದ್ಧಕ್ಕೆ ನೀನು ಆಗುವುದೇ ಇಲ್ಲ. ಆಗುವುದಿಲ್ಲ. ಇನ್ನು ಅರ್ಜುನ ಪಾರ್ಥ ಮಹಾಸಮರ್ಥ, ಹೇಗೆ ದಶನಾಮಾವಳಿಯನ್ನು ಹೊಂದಿದವ. ಏನು ಮಾಡೋಣ? 3 ಲೋಕದ ಗಂಡ. ಸರಿಯಾಗಿ ಒಂದು ಹೆಂಡತಿಗೆ ಪರಿಪೂರ್ಣ ಗಂಡ ಆಗ್ಲಿಕ್ಕೆ ಅವನ ಹತ್ರ ಇನ್ನೂ ಆಗ್ಲಿಲ್ಲ. ಇವ 3 ಲೋಕದ ಗಂಡ ಅಲ್ಲ. ಅದು ಹೇಗೆ ಗೊತ್ತಾ? ಹೇಗೆ? ಹೊಗಳುವವರ ತಂಡ ಒಂದು ನಮ್ಮದ್ದೇ ಉಂಟು ಅಂತಾದ್ರೆ, ಮುಂಭಾಗದಲ್ಲಿ ಕುಳಿತ ಪ್ರಭಾವಶಾಲಿಗಳೆಲ್ಲರೂ ನಮ್ಮವರೇ ಅಂತಾದ್ರೆ ಯಾರು ಎಷ್ಟು ದೊಡ್ಡವರು ಆಗ್ತಾರೆ ಅನ್ನುವುದಕ್ಕೆ ಈ ಅರ್ಜುನನೇ ಸಾಕ್ಷಿ. ಅದಲ್ಲದೆ ಹೋದ್ರೆ ನಿನ್ನಲ್ಲಿ ಕೇಳ್ತೇನೆ, ಕೃಷ್ಣನಿಂದಾಗಿ ಶಿಶುಪಾಲನ ವಧಾ ಪ್ರಕರಣ ಎನ್ನುವುದಾಯ್ತು. ಹೌದಾ? ಆಗ ನೀನೇ ಕೃಷ್ಣ ದ್ವೈಪಾಯನರಲ್ಲಿ ಹೋಗಿ ಬೇಡಿಕೊಂಡ್ಯೋ, ತಂದೆಗೆ ಸದ್ಗತಿಯನ್ನ ಕೊಡುವುದಕ್ಕಾಗಿ ನಾ ಯೋಚಿಸ್ತಾ ಇದ್ರೆ ರಕ್ತಪಾತ ಆಯ್ತಲ್ಲ ಭಗವಂತ, ಮುಂದೇನು ದಾರಿ ಎನ್ನುವ ಹಾಗೆ. ಆಗ ಅವ್ರೇನ್ ಹೇಳಿದ್ರು, ಮುಂದೆ ನಡೆಯಬಹುದಾದಂತಹ ಮಹಾಭಾರತ ಹವಕ್ಕೆ ಇದು ಮುನ್ಸೂಚನೆಯಾದ್ದರಿಂದ ಪಾರ್ಥನಲ್ಲಿ ಹೇಳಿ ಪರಮೇಶ್ವರನನ್ನ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ತರುವುದಕ್ಕೆ ಹೇಳು. ಹೌದಾ? ಹೌದು. ಅಂದ್ರೆ ಪ್ರಸಂಗ ಎಲ್ಲ ನಿರ್ಣಯ ಮೊದ್ಲೇ ಇವು ಹೋಗಷ್ಟೊತ್ತಿಗೆ ತಕೊಂಬಂದಷ್ಟೇ. ಹಾಗಾಗಿ ಇವು ದೊಡ್ಡಾದದ್ದು ಬಿಟ್ರೆ ಮತ್ತಿವನ ವಿಶೇಷ ಏನೂ ಇಲ್ಲ, ಎಂತದ್ದೂ ಅಲ್ಲ. ಅವನು ಏನೂ ಅಲ್ಲ. ಹಾಗಂತ ಯಾವುದಕ್ಕೂ ಅಲ್ವಾ? ಒಂದಕ್ಕೆ ಅವನೇ. ಯಾವುದು? ಅಯ್ಯ, ನಿನಗೆ ಗೊತ್ತಿಲ್ವಾ? ಅದೇ ಮತ್ಸ್ಯನಗರದಲ್ಲಿ ಅದೇನೋ ಒಂಜಾತಿ ಅರ್ಗಂಡು ನೀ ನೋಡಿದ್ಯಾ? ಅದೇ ಮತ್ಸ್ಯನಗರದಲ್ಲಿ ಒಂಜಾತಿ ಅರ್ಗಂಡ್ ನೀ ನೋಡಿದ್ಯಾ? ಯಾವುದಂತ ಬೇಡವಾ? ಅಲ್ಲ, ಒಟ್ಟಿಗೆ ಇದ್ದವ್ರು ನೀವೇ. ಯಾವ್ದು ಅಂತ ಹೇಳುದಾಗೆ ನೀನ್ ಹೇಳ. ಎಂತದ್ದು? ನಿನ್ನ ಬಾಯಲ್ಲೇ ಕೇಳುವ ಕುತೂಹಲ ನನಗೆ. ಹೌದು, ಇದು ಮಾತ್ರ ಪ್ರಸಂಗ ಮುಗಿಯುವ ತನಕ ನನ್ನ ಬಾಯಲ್ಲೇ ಕೇಳುದು. ನಿನ್ನ ಬಾಯಲ್ಲೇ ಕೇಳಬೇಕು. ಸರಿ. ಹಾಗಿದ್ರೆ ಅದೇನೋ ಗಂಡು ಅಲ್ಲ ಅತ್ತ ಹೆಣ್ಣು ಅಲ್ಲದ ಬ್ರಹ್ಮಳೆಯಾಗಿ ಹೌದು ಇವ ಮಾಡ್ತಾ ಇದ್ದದ್ದೇನು? ನಾಟ್ಯಾಭ್ಯಾಸ. ಒಳ್ಳೆಯ ನಾಟ್ಯ ಅಭ್ಯಾಸ ಮಾಡಿಸ್ತಾ ಇದ್ದದ್ದು. ಹೌದು, ಅವ ಹಾಗೆ ಮಾಡ್ತಾ, ಅವ ಅಭ್ಯಾಸ ಮಾಡಿಸ್ಕೊಟ್ಟಾಗೆ ಮಾಡ್ತಾ. ಖಂಡಿತವಾಗಿ ಮಾಡ್ತಾನೆ ನನ್ನ ತಮ್ಮ. ಇವಂದೇ ಪ್ರತ್ಯೇಕ? ಇವನದ್ದು ಪ್ರತ್ಯೇಕ ಇಲ್ವೇ ಇಲ್ಲ. ಆ ವಿಭಾಗದಲ್ಲಿ ಒಳ್ಳೆಯವನೇ ಇದ್ದಾನೆ. ಖಂಡಿತ ಅಲ್ಲ, ಇಲ್ದಿದ್ರೆ ಹಿಮ್ಮೇಳ ಬೇರೆ ತಂದ್ಕೊಳ್ಳೋ ಕೆಲಸ ಅಂತ ಇಲ್ಲ. ಸರಿ. ಅಂದ್ರೆ ಅಂತಹ ಅಭ್ಯಾಸ ಮಾಡಿಸಿರುವಂತಹ ಅವ ನಾಟ್ಯಾಭ್ಯಾಸ ಮಾಡಿಸುವುದಕ್ಕೆ ಆದೀತು ಜನ ಬಿಟ್ರೆ ಗದಾಯುದ್ಧ ನಿಸ್ಸೀಮವಾದಂತಹ ಕೌರವನೊಂದಿಗೆ ಹೋರಾಟ ಮಾಡುವುದಕ್ಕೆ ಅವ ಜನ ಅಲ್ಲವೇ ಅಲ್ಲ. ಇನ್ನು ನಕುಲ ಸಹದೇವರು ಪಾಪ ಏನು ಮಾಡೋಣ ಹೇಳು? ಒಂದು ಕಾಲದಲ್ಲಿ ಅವರು ದಿಗ್ವಿಜಯವನ್ನ ಕೈಗೊಂಡವರೇ. ಹೌದಾ? 4 ದಿಕ್ಕಿನಲ್ಲಿ 2 ದಿಕ್ಕಿಗೆ ಅವರು ಸಂಚರಿಸಿದವರಿದ್ದಾರೆ. ನಿಮ್ಮ ಭಂಡಾರವನ್ನು ತುಂಬಿದವರು ಅವರು ಇದ್ದಾರೆ. ಆದ್ರೆ ಅದೇ ಮತ್ಸ್ಯನಗರದಲ್ಲಿ ಒಬ್ಬ ಅಶ್ವಶಾಲೆಯನ್ನ ಮತ್ತೊಬ್ಬ ಗೋಶಾಲೆಯನ್ನ ಕಾಯುತ್ತಾ ಕುದುರೆಯ ದನದ ಮೈ ತೊಳೆಯುವುದಕ್ಕಾದೀತೆ ಬಿಟ್ರೆ ರಾಜಕೀಯ ನಿಸ್ಸೀಮನಾದಂತಹ ಗದಾಯುದ್ಧ ಅಮ್ಮನಾದಂತಹ ಕೌರವೇಶ್ವರನೊಂದಿಗೆ ಹೋರಾಟಕ್ಕೆ ಅವರು ಜನ ಅಲ್ಲವೇ ಅಲ್ಲ. ನೀವು ಯಾರು?
ಗೌರವೇಶ್ವರ, ಏನು ಈಗ ನಿನ್ನ ಪಾಲಿಗೆ ನಕುಲ ಸಹದೇವರು ಯುದ್ಧಕ್ಕಲ್ಲ, ಅಲ್ಲ ನಾನು ಅಲ್ಲ, ಹಾಗಂತ ಅರ್ಜುನನೂ ಆಗುವುದಿಲ್ಲ. ಆಗುದಿಲ್ಲ. ಹಾಗಂತಾದ್ರೆ ಯುದ್ಧಕ್ಕೆ ಹಿಮ್ಮುಖವಾಗುವಂತ ಮಾರ್ಗವೇನಾದ್ರೂ ಕಂಡುಕೊಂಡೆಯೋ ಹೇಗೆ? ನೀನು ನಮ್ಮ ಗುರುಗಳಾದ ದ್ರೋಣಾಚಾರ್ಯರಲ್ಲಿ ಅಭ್ಯಾಸ ಮಾಡಿದ್ದಲ್ಲ? ಹೌದು ಅಲ್ವಾ? ಹಾ. ಪಾಂಡವರು ಅಂತಂದ್ರೆ 5. ನಾನೀಗ ಆಯ್ಕೆ ಮಾಡಿಕೊಂಡು ತಿರಸ್ಕರಿಸಿದ್ದು 4ರನ್ನ. ಹಾಗಿದ್ರೆ ಮತ್ತೊಬ್ಬ ಇದ್ದಾನೆ ಅಂತ ಆಯ್ತಲ್ಲ? ಇದ್ದಾನೆ. ಹಾಗಿದ್ರೆ ಅವನನ್ನೇ ನಾ ಯುದ್ಧಕ್ಕೆ ಆಯ್ಕೆ ಮಾಡಿಕೊಳ್ಳುವಂತಹದ್ದು. ಇವತ್ತು ನಾನು ಆ ಗದಾ ಯುದ್ಧಕ್ಕೆ ಆಯ್ಕೆ ಮಾಡಿಕೊಳ್ಳುವ ಇವ ಅವನನ್ನೇ ಆಯ್ಕೆ ಮಾಡಿಕೊಂಡೆ. ಯಾಕೆ ಅವನನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿದ್ದೇನೆ ಗೊತ್ತಾ?